Hello, welcome you all. This is Dr. Anupama Gadad, Assistant Professor of Commerce, Government First Grade College, Kittur. Today I am going to solve a problem on Limited Liability Partnership in Financial Accounting 2 for BCom second semester. In my previous video, I have discussed in detail the statement of income and expenditure and also the statement of assets and liabilities. On that basis, now I am going to solve a problem which will be asked for 5 marks in examination. Let's see the problem. Ajay and Arun are the partners in a limited liability partnership. They share profits and losses in the ratio of 1:1. ಸ್ಟೂಡೆಂಟ್ಸ್, ಅರುಣ್ ಮತ್ತು ಅಜಯ್ ಅವರು ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ಪಲ್ಲಿ ಪಾರ್ಟ್ನರ್ಸ್ ಇದ್ದಾರೆ. ಅವರು 1:1 ರೇಷಿಯೋದಲ್ಲಿ ಪ್ರಾಫಿಟ್ಸ್ ಮತ್ತು ಲಾಸಸನ್ನು ಶೇರ್ ಮಾಡ್ಕೋತಾರೆ. ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಆರ್ ಎಕ್ಸ್ಟ್ರಾಕ್ಟೆಡ್ ಫ್ರಾಮ್ ದೇರ್ ಬುಕ್ಸ್ ಆಫ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/12/2018. You are required to prepare the statement of contribution. Here, they asked to calculate the statement of contribution of each partner for the year ending 31st December 2018. Let's see the table. There are 3 columns. First one particulars, second one debit, and third one credit. In particulars column, first one Ajay's capital is rupees 9 lakh. Next, Arun's capital is rupees 5 lakh. Here ಅಜಯ್ ಅವರ ಒಂದು ಓಪನಿಂಗ್ ಕ್ಯಾಪಿಟಲ್ 9 ಲ್ಯಾಕ್ ರುಪೀಸ್ ಇದೆ. ಅರುಣ್ ಅವರ ಓಪನಿಂಗ್ ಕ್ಯಾಪಿಟಲ್ 5 ಲ್ಯಾಕ್ ರುಪೀಸ್ ಇದೆ. ನೆಕ್ಸ್ಟ್, ಡ್ರಾಯಿಂಗ್ಸ್ ಆಫ್ ಅಜಯ್ ಈಸ್ rupees 1 lakh and drawings of Arun is rupees 50,000. ಅಜಯ್ ಅವರು ಒಂದು ಬಿಸ್ನೆಸ್ನಿಂದ ಡ್ರಾಯಿಂಗ್ಸ್ ಎಷ್ಟು ಮಾಡಿದ್ದಾರೆ ಅಂದರೆ 1 ಲ್ಯಾಕ್ ರುಪೀಸ್ ಮಾಡಿದ್ದಾರೆ. ಅರುಣ್ ಅವರು 50,000 ರುಪೀಸ್ ಮಾಡಿದ್ದಾರೆ. ನೆಕ್ಸ್ಟ್, ಬಿಲ್ಡಿಂಗ್ಸ್ rupees 12,50,000. ಈ ಇನ್ಫಾರ್ಮೇಷನ್ ನಮಗೆ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡುವಾಗ ಅಸೆಟ್ಸಲ್ಲಿ ಫಿಕ್ಸ್ಡ್ ಅಸೆಟ್ ಅಂತ ಬರುತ್ತೆ. ಆ ಫಿಕ್ಸ್ಡ್ ಅಸೆಟ್ಟಲ್ಲಿ ಇದನ್ನು ಕನ್ಸಿಡರ್ ಮಾಡ್ತೀವಿ. ಆದರೆ ಇಲ್ಲಿ ನಾವು ಬರೀ ಕಾಂಟ್ರಿಬ್ಯೂಷನ್ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ, ಹಾಗಾಗಿ ಈ ಇನ್ಫಾರ್ಮೇಷನ್ ಕನ್ಸಿಡರ್ ಮಾಡೋಲ್ಲ. ನಾವು ಟೋಟಲ್ ಆನ್ ಬೋತ್ ಸೈಡ್ 14 lakh. ನೆಕ್ಸ್ಟ್, ಅಡ್ಜಸ್ಟ್ಮೆಂಟ್ಸ್. ಎ, ಅಲೌ ಫಾರ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆ್ಯಟ್ 6%. ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟ್ 6% ಅಲೋ ಮಾಡಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಬಿ, ಅಜಯ್ ಈಸ್ ಎಂಟೈಟಲ್ಡ್ ಟು ಎ ಸ್ಯಾಲ್ರಿ ಆಫ್ rupees 1 lakh per annum. ಅಜಯ್ ಅವರು ವರ್ಕಿಂಗ್ ಪಾರ್ಟ್ನರ್ ಇದ್ದಾರೆ, ಹಾಗಾಗಿ ಅವರಿಗೆ 1 lakh rupees ಪರ್ ಇಯರ್ ಸ್ಯಾಲ್ರಿಯನ್ನು ರಿಸೀವ್ ಮಾಡ್ಕೋತಾರೆ. ನೆಕ್ಸ್ಟ್, ಸಿ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಈಸ್ rupees 5 lakh. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತಂದರೆ ಇನ್ಕಮಲ್ಲಿ ಎಕ್ಸ್ಪೆಂಡಿಚರ್ ಲೆಸ್ ಮಾಡಿದರೆ ನಮಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಸಿಗುತ್ತೆ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಿದಾಗ ಇದು ಸಿಗುತ್ತೆ. ಅದನ್ನು ಇವರೇ ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಹಾಗಾಗಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಎಷ್ಟಿದೆ ಅಂದರೆ 5 lakh. ನೆಕ್ಸ್ಟ್, ಡಿ, ಪ್ರೊವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಎಟ್ 30% ಆಫ್ ಪ್ರಾಫಿಟ್. ಪ್ರಾಫಿಟ್ ಮೇಲೆ 30% ಇನ್ಕಮ್ ಟ್ಯಾಕ್ಸ್ ಪೇ ಮಾಡಿದೆ, ಪ್ರೊವಿಷನ್ ಕೊಡಿ ಅಂತ ಹೇಳಿದ್ದಾರೆ. ಆ 30% ಪ್ರೊವಿಷನ್ ಕೊಟ್ಟರೆ ನಮಗೇನು ಸಿಗುತ್ತೆ ಅಂದರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ದಿಸ್ ಈಸ್ ದಿ ಇನ್ಫಾರ್ಮೇಷನ್ given. On this basis we will solve the problem. Next, first we have to calculate the profit after tax before we calculate the contribution of each partner. That's why working note number 1, calculation of profit after tax. Draw 2 columns. First column particulars, second column amount. In particulars, first one ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಸ್ಟೂಡೆಂಟ್ಸ್, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಸ್ಟೇಟ್ಮೆಂಟ್ ನಾವು ರೆಡಿ ಮಾಡಿದರೆ ಅದರಲ್ಲಿ ಇನ್ಕಮ್ಸಲ್ಲಿ ಎಲ್ಲ ಎಕ್ಸ್ಪೆಂಡಿಚರ್ ಲೆಸ್ ಮಾಡಿದಾಗ ನಮಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಸಿಗುತ್ತೆ. ಈ ಪ್ರಾಬ್ಲಮಲ್ಲಿ ಅವರೇ ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಕೊಟ್ಟಿದ್ದಾರೆ. ಅದೆಷ್ಟಿದೆ ಅಂದರೆ 5 lakh rupees ಇದೆ. ಇದರಲ್ಲಿ 30% ಇನ್ಕಮ್ ಟ್ಯಾಕ್ಸನ್ನು ನಾವು ಲೆಸ್ ಮಾಡಬೇಕು. 5 lakh ಮೇಲೆ 30% ಮಾಡಿದರೆ 1,50,000 ಸಿಗುತ್ತೆ. 1,50,000 5 lakh ಲೆಸ್ ಮಾಡಿದರೆ 3,50,000 ಈಸ್ ಬ್ಯಾಲೆನ್ಸ್, ದಟ್ ಈಸ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಈ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸನ್ನು ನಾವೇನು ಮಾಡ್ತೀವಿ ಅಂದರೆ ಪಾರ್ಟ್ನರ್ಸಿಗೆ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ.
ಈ ಪ್ರಾಬ್ಲಮಲ್ಲಿ ಪಾರ್ಟ್ನರ್ಸ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಸ್ 1:1, so we will distribute according to that. That's why balance of profit transferred to partners. Ajay in bracket 3,50,000 into 1/2 means 1,75,000. Arun 3,50,000 into 1/2, it is also 1,75,000. Total 3,50,000. If we deduct 3,50,000 from 3,50,000, the balance is nil. Now we will calculate the contribution of each partner. ಈಚ್ ಪಾರ್ಟ್ನರ್ ಕಾಂಟ್ರಿಬ್ಯೂಷನ್ ಕ್ಯಾಲ್ಕುಲೇಟ್ ಮಾಡೋದಕ್ಕಿಂತ ಮೊದಲು ನಾವು ಅದರದ್ದು ಒಂದು ಫಾರ್ಮೆಟ್ ಇದೆ, ಆ ಫಾರ್ಮೆಟ್ ಯಾವ ರೀತಿ ಇದೆ ಅಂಥೇಳಿ ಜಸ್ಟ್ ಒನ್ಸ್ ಗ್ಲಾನ್ಸ್ ಮಾಡೋಣ ಅಂತ. ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆ್ಯಸ್ ಆನ್. ವಿ ಹ್ಯಾವ್ ಟು ಡ್ರಾ 3 ಕಾಲಮ್ಸ್, ಪರ್ಟಿಕ್ಯುಲರ್ಸ್, ಅಮೌಂಟ್. Assets and liability statement is divided into 2 parts. Part 1 contribution and liabilities, part 2 assets. Again contribution and liabilities is divided into 2 parts. In that first one partners fund, second one is liability. Next partners fund means partners share. In that we will calculate contribution of each partner. To calculate first contribution we have to take opening capital. ಪಾರ್ಟ್ನರ್ಸ್ ಅದೇನು ಓಪನಿಂಗ್ ಕ್ಯಾಪಿಟಲ್ ಇರುತ್ತಲ್ಲ ಆ ಓಪನಿಂಗ್ ಕ್ಯಾಪಿಟಲ್ ತೊಗೋಬೇಕು. ಅದರಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂದರೆ ಕ್ಯಾಪಿಟಲ್ ಮೇಲೆ ಏನು ಇಂಟ್ರೆಸ್ಟನ್ನು ಕೊಡ್ತಾರಲ್ಲ ಅದನ್ನು ತೊಗೋಬೇಕು. ಈ ಪ್ರಾಬ್ಲಮಲ್ಲಿ 6% ಇದೆ. ನೆಕ್ಸ್ಟ್ ಶೇರ್ ಆಫ್ ಪ್ರಾಫಿಟ್, ನಾವೀಗೇನು ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಸ್ಟೇಟ್ಮೆಂಟಲ್ಲಿ ಅದನ್ನು ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಸ್ಯಾಲ್ರಿ ಟು ಪಾರ್ಟ್ನರ್, ಯಾರು ವರ್ಕಿಂಗ್ ಪಾರ್ಟ್ನರ್ ಇರ್ತಾರಲ್ಲ ಅವ್ರ ಸ್ಯಾಲ್ರಿಯನ್ನು ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಇವೆಲ್ಲವನ್ನು ನಾವು ಟೋಟಲ್ ಮಾಡಿ ಇದರಲ್ಲಿ ಡ್ರಾಯಿಂಗ್ಸ್ ಏನಾದರೂ ಇದ್ದರೆ ಅದನ್ನು ಲೆಸ್ ಮಾಡ್ತೀವಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ನಾವು ಲೆಸ್ ಮಾಡ್ತೀವಿ. ಆಮೇಲೆ ಬ್ಯಾಲೆನ್ಸ್ ಅಮೌಂಟಲ್ಲಿ ಯಾವುದಾದ್ರೂ ಲಾಸ್ ಇದ್ದರೆ ಶೇರ್ ಆಫ್ ಲಾಸಸನ್ನು ಲೆಸ್ ಮಾಡಿ ಔಟ್ವರ್ಡ್ ಕಾಲಮಿಗೆ ಬ್ಯಾಲೆನ್ಸನ್ನು ಇಡ್ತೀವಿ. ಈ ರೀತಿ ಇಂಡಿವಿಜುವಲ್ ಎಲ್ಲ ಪಾರ್ಟ್ನರ್ಸದ್ದು ಒಂದು ಕಾಂಟ್ರಿಬ್ಯೂಷನನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ನೌ ವಿ ವಿಲ್ ಸಾಲ್ವ್ ದಿ ಕಾಂಟ್ರಿಬ್ಯೂಷನ್. Statement of assets and liabilities as on 31st December 2018. You have to draw 3 columns, particulars, amount and total. In particulars, first one contribution and liabilities. In that partners fund means partners share. A contribution. Ajay's opening capital is rupees 9 lakh. For that we have to add interest on capital at 6%. 9 lakh ಮೇಲೆ 6% ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕ್ಯಾಲ್ಕುಲೇಟ್ ಮಾಡಿದರೆ 54,000 ಬರುತ್ತೆ. ನೆಕ್ಸ್ಟ್ ಶೇರ್ ಆಫ್ ಪ್ರಾಫಿಟ್ 3,50,000 ಇದೆ, ಅದರದ್ದು 1/2 ಅಂತಂದರೆ 1,75,000. ನೆಕ್ಸ್ಟ್ ಅಜಯ್ ಸ್ಯಾಲ್ರಿ ಪರ್ ಇಯರ್ 1 lakh rupees ಇದೆ. ಇದನ್ನು ಎಲ್ಲವನ್ನು ಆ್ಯಡ್ ಮಾಡಿದರೆ 12,29,000 ಬಂತು. ಅದರಲ್ಲಿ ಡ್ರಾಯಿಂಗ್ಸನ್ನು ಲೆಸ್ ಮಾಡಬೇಕು. 1 lakh rupees ಇದೆ, 12,29,000 29,000 1 lakh rupees ಲೆಸ್ ಮಾಡಿದರೆ 11,29,000. ಇಟ್ ಈಸ್ ದಿ ಅಜಯ್ಸ್ ಕಾಂಟ್ರಿಬ್ಯೂಷನ್. ನೆಕ್ಸ್ಟ್ ಲೈಕ್ ದಿಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಅದರ್ ಪಾರ್ಟ್ನರ್ಸ್ ಕಾಂಟ್ರಿಬ್ಯೂಷನ್ ಆಲ್ಸೋ, ದ್ಯಾಟ್ ಈಸ್ ಅರುಣ್ಸ್ ಕಾಂಟ್ರಿಬ್ಯೂಷನ್. ಫಸ್ಟ್ ವಿ ಹ್ಯಾವ್ ಟು ಟೇಕ್ ಅರುಣ್ಸ್ ಓಪನಿಂಗ್ ಕ್ಯಾಪಿಟಲ್ ಆಫ್ rupees 5 lakh. In that we have to add interest on capital at 6%. 5 lakh ಮೇಲೆ 6% ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿದರೆ 30,000 ಬರುತ್ತೆ. ನೆಕ್ಸ್ಟ್ ಶೇರ್ ಆಫ್ ಪ್ರಾಫಿಟ್ 3,50,000 ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಇತ್ತು, ಅದರದ್ದು 1/2 ತೊಗೊಂಡ್ರೆ 1,75,000 ಬರುತ್ತೆ. ಟೋಟಲ್ 7,05,000. ಇದರಲ್ಲಿ ಡ್ರಾಯಿಂಗ್ಸ್ ಏನಾದರೂ ಇದ್ರೆ ಲೆಸ್ ಮಾಡ್ಕೋಬೇಕು. 50,000 ಇದೆ, 7,05,000 50,000 ಲೆಸ್ ಮಾಡಿದರೆ balance is 6,55,000. It is Arun's contribution. Like this we will solve the statement of contribution of each partner. It will be asked for 5 marks in examination. In my next video I try to solve 15 marks problem. Thank you.